ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ಸೊ ಇವತ್ತು ಹುಣ್ಣಿಮೆ ಬೇರೆ ಇದೆ. ಹಾಗಾಗಿ ನಿನ್ನೆಯಿಂದನೇ ಹುಣ್ಣಿಮೆ ಇದ್ದಿದ್ದು. ನಿನ್ನೆ ಸ್ಟಾರ್ಟ್ ಆಗಿ ಇವತ್ತು ಮಧ್ಯಾಹ್ನ ಮುಗಿಯುತ್ತೆ ಅಂತ ಹೇಳ್ತಾ ಇದ್ರು. ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನ ತನಕ. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೀನಿ ಇವತ್ತು. ಆದರೂ ಕೂಡ ಕೆಲಸ ಅಂತೂ ತುಂಬ ಡಿಲೇ ಆಗ್ಬಿಡ್ತು. ಲೇಟ್ ಆಗೋಯ್ತು ಕೆಲಸ. ಹಾಗೆಯೇ ಪೂಜೆ ಕೂಡ ಇವತ್ತು ಲೇಟೇನೆ. ಸುಮಾರು ಟೈಮ್ ಬಂದು ಇವಾಗ 12:45 ಹತ್ತತ್ರ 1 ಗಂಟೆ ಆಗ್ತಾ ಇದೆ. ಇವಾಗಷ್ಟೇ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಕೂತಿರುವಂಥದ್ದು ನಾನು ಇವಾಗ ಬಂದು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಡ್ತೀನಿ ನಾನು. ಬೆಳಗ್ಗೆ ಟೈಮ್ ಮಾಡ್ತೀನಿ. ಅಕಸ್ಮಾತ್ ಆಗ್ತಾ ಇಲ್ಲ ನನ್ನ ಕೈಲಿ ಅಂದಾಗ, ಕೆಲಸಗಳು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದಾಗ ಸ್ವಲ್ಪ ಸಂಜೆ ಟೈಮಲ್ಲಿ ಮಾಡ್ಕೊತೀನಿ. ಎರಡೂ ಕೂಡ ಯಾವ ಥರ ಮಾಡ್ಕೊಂಡ್ರೂ ನಡೆಯುತ್ತೆ ಪೂಜೆನ. ಇವಾಗಲೇ ಮಾಡಬೇಕು ಅವಾಗಲೇ ಮಾಡಬೇಕು ಅಂತ ಏನಿಲ್ಲ. ಬಟ್ ಬೆಸ್ಟ್ ಆಪ್ಷನ್ ಏನಪ್ಪ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸ್ವಲ್ಪ ಬೇಗನೆ ಎದ್ದು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಮಾಮೂಲಿ ಸಂಜೆ ಟೈಮಲ್ಲಿ ಮುಖ ಕೈ ಕಾಲು ತೊಳ್ಕೊಂಡು ಸ್ವಲ್ಪ ದೀಪನ ಹಚ್ಕೊಂಡ್ರೆ ಪರವಾಗಿಲ್ಲ. ಇವತ್ತು ಸ್ವಲ್ಪ ಹಂಗೇನೆ ಬೇಗನೆ ಮುಗ್ದೋಗ್ಬಿಡುತ್ತಲ್ಲ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ತುಂಬ ಲೇಟೇ ಆಗೋಯ್ತು. ಇತ್ತೀಚೆಗೆ ನಮ್ಮ ಮನೇಲಿ ನಡೀತಾ ಇರುವಂತಹ ಕೆಲವೊಂದು ಘಟನೆಗಳೇನಿದೆ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಅನ್ಕೊಂತಾ ಇದ್ದೆ. ಒಂಥರ ಬೇಜಾರಾಗ್ತಾ ಇತ್ತು. ಏನೋ ಒಂಥರ ಸಮಾಧಾನ ಇಲ್ಲ ಮನಸ್ಸಿಗೆ. ಹಾಗಾಗಿ ಇವತ್ತು ಹುಣ್ಣಿಮೆ ಅಲ್ವಾ, ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಹುಣ್ಣಿಮೆಯಿಂದಾಗ ಇನ್ನೊಂದು ವಿಷಯನೂ ಕೂಡ ನೆನಪಾಯಿತು. ನಿನ್ನೆ ನಂದು ಒಂದು ಕಮೆಂಟ್ ಬಂದಿತ್ತು ನನಗೆ, ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು. ಹೇರ್ ಗ್ರೋತ್ ಆಗ್ತಾ ಇಲ್ಲ ಇತ್ತೀಚೆಗೆ ಅಂತ ಎಲ್ಲ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋಗಳನ್ನ ಮಾಡಾಕಿದ್ದೆ. ಇವಾಗಷ್ಟೇ ಮೊನ್ನೆ ಫ್ಲ್ಯಾಕ್ಸ್ ಸೀಡ್ಸ್ದೆಲ್ಲ ಏನಿದೆ ಜೆಲ್ಲು ಅದನ್ನೆಲ್ಲ ಹಾಕ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದ್ರಲ್ಲಿ ಕಮೆಂಟ್ ಮಾಡಿದ್ರು. ನಿನ್ನೆ ಬಂದಿದ್ದು ರೀಸೆಂಟಾಗಿ ಕಮೆಂಟ್ ಅದು. ಇವತ್ತು ಹುಣ್ಣಿಮೆ ದಿನ ಸ್ವಲ್ಪ ಹೇರ್ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಕ್ಕ, ಹುಣ್ಣಿಮೆ ದಿನ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದು ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳಿದ್ರು ಅವರು. ಹೌದು, ಇದಕ್ಕೆ ನನಗೂ ಕೂಡ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ರೀತಿ. ನಾವೆಲ್ಲ ಸ್ವಲ್ಪ ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮನೇ ಆ ರೀತಿ ನನಗೆ ಹುಣ್ಣಿಮೆ ಅಮಾವಾಸ್ಯೆ ಟೈಮ್ಗಳಲ್ಲಿ ನಮ್ಮದು ಏನಿರುತ್ತೆ ಇದು ಕೂದಲುದು ತುದಿ ಬಂದು ಏನಿರುತ್ತೆ ಇಷ್ಟನ್ನ ನಮಗೆ ಕಟ್ ಮಾಡ್ಕೊಡ್ತಾಯಿದ್ರು, ತೆಗಿತಾಯಿದ್ರು ಅದನ್ನು. ಆ ಟೈಮಲ್ಲಿ ಅದನ್ನೆಲ್ಲ ಸ್ವಲ್ಪ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಗ್ರೋತ್ ಆಗೋದೆ ಅಂತಲೂ ಕೂಡ ಹೇಳ್ತಾಯಿದ್ರು. ಅದನ್ನು ನಾನು ಎಷ್ಟೋ ಸತಿ ನಂಬಿದ್ದೀನಿ ಕೂಡ ನಾನು. ಸುಮಾರು ಸತಿ ನಾನು ಆ ಥರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೆ. ಇತ್ತೀಚೆಗಷ್ಟೇ ಅದನ್ನೆಲ್ಲ ಸ್ವಲ್ಪ ಬಿಟ್ಬಿಟ್ಟಿರುವಂಥದ್ದು. ನನಗೂ ಎಷ್ಟೋ ಸಲ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಚೆನ್ನಾಗಿ ಗ್ರೋತ್ ಕೂಡ ಆಗ್ತಿತ್ತು ನನಗೂ ಕೂಡ ಕೂದಲು. ಇನ್ನು ನಿನ್ನೆ ಬಂದು ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡ್ಕೊಳ್ಳೋಣ ಹುಣ್ಣಿಮೆ ದಿನ ಅಂತ ಅಂದ್ಕೊಂಡೆ. ಸೊ ಆಗಲಿಲ್ಲ, ಸ್ವಲ್ಪ ಆಚೆ ಹೋಗ್ಬೇಕಾಯ್ತು ಸಡನ್ಲಿ. ಹಾಗಾಗಿ ಫ್ಲಾಪ್ ಆಯಿತು ಐಡಿಯಾ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಬಂದು ಪೂಜೆ ಅದು ಇದು ಅಂತ ಅಂದ್ಕೊಂಡು ಮುಗ್ದೇ ಹೋಯಿತು ಇನ್ನು ಹುಣ್ಣಿಮೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಯಾವಾಗಾದರೂ ಮಾಡ್ಕೊಳ್ಳೋಣ. ಹಾಗೆಯೇ ನಿನ್ನೆ ನಾನು ಆಚೆ ಹೋಗಿದ್ದ ವಿಷಯದ ಬಗ್ಗೆನೂ ಒಂದು ಶೇರ್ ಮಾಡಬೇಕು ನಿಮ್ಮ ಹತ್ರ. ಅದೇ ಟಾಪಿಕ್ ಬಗ್ಗೆನೇ ಇವತ್ತು ಕೂಡ ಮಾತಾಡೋಕೆ ಬಂದಿದ್ದೀನಿ. ಏನಕ್ಕೆ ಹೋಗಿದೆ ಏನು ಎತ್ತ ಅಂತ ಆಲ್ರೆಡಿ ನಂದು ವಿಡಿಯೋ ಬಂದಿದೆ. ಯಾರೆಲ್ಲ ಚೆಕ್ಔಟ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ನಿನ್ನೆ ನಾನು ಸುಮಾರು ಬೆಳಿಗ್ಗೆ ಮಾರ್ನಿಂಗೇನೆ ಮನೆ ಬಿಟ್ಟೆ. ಮನೆಗೆ ಬರೋದ್ರೊಳಗಡೆ 7-7:30 ಆಗ್ಬಿಟ್ಟಿತ್ತು. ಸ್ವಲ್ಪ ಆಚೆ ಹೋಗಿದ್ದೆ ತಮ್ಮನ ಜೊತೆ. ಹಾಗಾಗಿ ಸ್ವಲ್ಪ ಅವ್ರದ್ದು ಏನಿರುತ್ತೆ ಹೊಸ ಮನೆದು ಅದೆಲ್ಲ ಸ್ವಲ್ಪ ಫ್ಲೋರ್ ಬೇಕಿತ್ತು, ಟೈಲ್ಸ್ ಎಲ್ಲ ತೊಗೋಬೇಕಿತ್ತು. ಕಿಚನ್ಗಳಿಗೆ ಮತ್ತು ವಾಶ್ರೂಮ್ಗೆ ಈ ಥರ ಎಲ್ಲ ಬೇರೆ ಬೇರೆ ಇದೆಲ್ಲ ಬೇಕಲ್ಲ, ತೊಗೋಬೇಕಿತ್ತು. ಹಾಗಾಗಿ ಸೆಲೆಕ್ಟ್ ಮಾಡೋಣ, ಫೈನಲ್ ಮಾಡಬೇಕಿತ್ತು. ಹಾಗಾಗಿ ಹೋಗಿದ್ದೆ ನಿನ್ನೆ ಕೂಡ ನಾನು. ಅಲ್ಲಿಂದ ಬರೋದು ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ನಿನ್ನೆ ವಿಡಿಯೋದಲ್ಲೂ ನಾನು ಸುಮಾರು ಸತಿ ಹೇಳಿದ್ದೀನಿ. ಅದೆಲ್ಲ ಗೈಸ್ ಏನಂತಂದರೆ ಒಂದೇ ಸತಿಗೆ ಹೋದರೆ ನಾವು ನಿಜ ಸೆಲೆಕ್ಷನ್ ಅಂತೂ ಮಾಡೋದಕ್ಕಾಗಲ್ಲ. 1-2 ಸಲ ಬೇರೆ ಕಡೆ ಎಲ್ಲ ವಿಚಾರಿಸ್ಬೇಕು, ಮತ್ತು ನಾವು ಹೋಗಿ ನೋಡಬೇಕು. ಒಂದೊಂದು ನೋಡ್ತಿದ್ರೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇದು ನೋಡಿದಾಗ ಇದು ತೊಗೋಬೇಕು ಅನಿಸುತ್ತೆ, ಇನ್ನೊಂದು ನೋಡಿದಾಗ ಇನ್ನೊಂದು ತೊಗೋಬೇಕು ಅನಿಸುತ್ತೆ. ಈ ಥರ ಕನ್ಫ್ಯೂಷನ್ನು. ಸ್ವಲ್ಪ ಶಾಪ್ಗಳಿಗೆಲ್ಲ ಹೋದಾಗ ನಾವು ಆಲ್ಮೋಸ್ಟ್ ಒಂದು ಕಡೆ ಎಲ್ಲ 1-2-3 ಕಡೆ ವಿಚಾರಿಸ್ಬಿಟ್ಟು ನೋಡಿ ಮಾಡಿ ಸ್ವಲ್ಪ ಯಾವುದು ನಮ್ಗೆ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಡಿಸೈಡ್ ಮಾಡಿಕೊಂಡು ಹೋದ್ರೆ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ನಾವು ತೊಗೋತೀವಿ ಅಂತ ನೋಡ್ಬಿಟ್ಟೇ ಸೆಲೆಕ್ಟ್ ಮಾಡ್ತೀವಿ ಅಂದರೆ ನಿಜ ಆಗಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸುಮಾರು ನನ್ನ ತಮ್ಮ ಬಂದು ಒಂದು 2 ಟೈಮ್ಸ್ ಅಲ್ಲಿಗೆ ವಿಸಿಟ್ ಕೊಟ್ಟು ನೋಡಿ ಮಾಡಿ ನಮಗೆಲ್ಲ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿ ಮತ್ತು ಮೊಬೈಲಲ್ಲೆಲ್ಲ ಫೋಟೋಗಳನ್ನ ಕಳಿಸಿದ್ದ. ಆದರೂ ಕೂಡ ಅದು ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಫೋನಲ್ಲೇ ಒಂದು ರೀತಿ ಕಾಣೋದು, ಡೈರೆಕ್ಟ್ ಹೋದಾಗಲೇ ಒಂದು ರೀತಿ ಕಾಣೋದು, ಈ ಥರ ಸ್ವಲ್ಪ ವೇರಿಯೇಷನ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಡೈರೆಕ್ಟಾಗೆ ನೋಡಿಬಿಟ್ಟು ಫೈನಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿರುವಂಥದ್ದೇನೆ. ಸೊ ಹಂಗೋ ಹಿಂಗೋ ಒಟ್ಟಿನಲ್ಲಿ ಹೇಗೋ ಟೈಮೆಲ್ಲ ಅಲ್ಲೇ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿಕೊಂಡು ಫೈನಲ್ ಮಾಡ್ಬಿಟ್ಟು ಬಂದಿದ್ದಾಯಿತು. ಇನ್ನು ಮನೆಗೆ ಬರೋದ್ರೊಳಗಡೆ 7:30 ಆಗಿಬಿಟ್ಟಿತ್ತು. ಇನ್ನು ಹಾಗೆಯೇ ನಾನು ರೀಸೆಂಟಾಗಿ ತೊಗೊಂಡಿರುವಂಥ ಚಾಲೆಂಜ್ ಬಂದು ಇವತ್ತು ಏನು ವಿಡಿಯೋ ಮಾಡ್ತೀನೋ ಇವತ್ತೇ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ಸೊ ಆ ಚಾಲೆಂಜನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅಲ್ವಾ, ಉಳಿಸ್ಕೊಳ್ಳೇಬೇಕಲ್ವಾ. ಹಾಗಾಗಿ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ ಗೈಸ್. ನಿನ್ನೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕವರ್ ಮಾಡಿಕೊಂಡು ಆನ್ ದ ವೇ ಬರ್ತಾನೆ ನಾನು ಟ್ರೈನಲ್ಲೇ ಎಡಿಟ್ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕಂದರೆ ನಾನು ಮನೆಗೆ ಬಂದ ತಕ್ಷಣವೇ ಅಪ್ಲೋಡ್ ಮಾಡಬೇಕು ವಿಡಿಯೋನಲ್ವಾ. ಹಾಗಾಗಿ ಹಂಗೆ ಅಂದ್ಕೊಂಡೇ ಬಂದು ಎಡಿಟ್ ಮಾಡಿಕೊಂಡು ಇನ್ನು ಮನೆಗೆ ಬರೋದ್ರೊಳಗಡೆ 7:30 ಆಗಿತ್ತು. ಹುಡುಗರು ಕೂಡ ಕಾಯ್ತಿದ್ರು. ಸೊ ಅವ್ರಿಗೂ ಏನಾದರೂ ತಿನ್ನೋದಕ್ಕೆ ಅದು ಇದು ಕೊಟ್ಟು ಸ್ವಲ್ಪ ಅಡುಗೆನೆಲ್ಲ ಮಾಡಿದ್ದಾಯಿತು.
ಅದನ್ನೆಲ್ಲ ಮಾಡಿ ಬಡಿಸಿ ಎಲ್ಲನೂ ಮಾಡೋಷ್ಟರೊಳಗಡೆ ಸುಮಾರು ಟೈಮೇ ಹಿಡಿದ್ಬಿಡ್ತು. ಇನ್ನು ನಾನು ವಿಡಿಯೋ ಎಡಿಟಿಂಗು ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಹಿಂಗೋ ಹಂಗೋ ಹಿಂಗೋ ಸರಿ ಸುಮಾರು 11:15ಗೆ ನಂದು ವಿಡಿಯೋ ಎಡಿಟಿಂಗ್ ಕಂಪ್ಲೀಟಾಗಿ ಮುಗಿದು ಅಂತಲೇ ಹೇಳ್ಬೋದು. ಇನ್ನು ಅದನ್ನೆಲ್ಲ ಸ್ವಲ್ಪ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ನನ್ನ ಪ್ರಕಾರ 12 ಗಂಟೆಗೆ ಇನ್ನೂ ಒಂದು 3/4 ಗಂಟೆ ಟೈಮ್ ಇತ್ತು. ಸೊ ಇಷ್ಟರಲ್ಲಿ ಹೇಗಿದ್ರೂ ಅಪ್ಲೋಡ್ ಆಗಿಬಿಡುತ್ತಲ್ಲ, ಜಸ್ಟು ಮಾಡಿದ್ರೆ ಸಾಕಲ್ಲ, ನಾನು ಅಪ್ಲೋಡ್ ಮಾಡಿಬಿಟ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಏನಂತಾರೆ ಅದು ಒಂದೊಂದು ಟೈಮೊಂದು ಒಂದೊಂದು ನಿಮಿಷದ್ದು ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಏನಂತಾರೆ ಒಂದು ಟೈಮ್ದು ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತಪ್ಪ ಅನ್ನೋದಾದರೆ, ಒಂದೊಂದು ನಿಮಿಷದ್ದು ಒಂದೊಂದು ಸೆಕೆಂಡ್ದು ಕೂಡ ನಮಗೆ ಟೈಮ್ ಗೊತ್ತಾಗ್ಬಿಡುತ್ತೆ. ಒಂದು ತುಂಬಾ ಒಂದು ಬೇಕಾಗಿರುವಂಥ ಟೈಮಲ್ಲಿ ಆ ಥರ ಒಂದು ಟೈಮ್ ಒಂದು ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನನಗದು ನೆನ್ನೆ ರಿಯಲೈಸ್ ಆಗಿಬಿಡ್ತು. ಸುಮಾರು ಸತಿ ನಾನು ಎಷ್ಟು ಬೇಗ ಕಷ್ಟಪಟ್ಟು ಎಲ್ಲನೂ ಮಾಡಿಕೊಂಡು ಅಲ್ಲಿಂದ ಬಂದು ಎಲ್ಲನೂ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡ್ರೆ, ನಂದೇನಿದೆ ನೆಟ್ವರ್ಕು ಕೈ ಕೊಡ್ತು. ಸೊ ನೆಟ್ಟು ಕೂಡ ಕೈ ಕೊಡ್ತು ನಂದು. ಹೇಗೋ ಹಂಗೋ ಹಿಂಗೋ ವೈಫೈ ಕನೆಕ್ಟ್ ಮಾಡಿಕೊಂಡು ಅಪ್ಲೋಡ್ಗೆ ಹಾಕ್ಬಿಡೋಣ. ಒಂದು 12 ಗಂಟೆ ಒಳಗಡೆ ಒಂದು 10 ನಿಮಿಷ 5 ನಿಮಿಷ ಇನ್ನು 5 ನಿಮಿಷ 10 ನಿಮಿಷ ಐತೆ 12 ಗಂಟೆಗೆ ಅನ್ನೋದ್ರೊಳಗಡೆ ಅಪ್ಲೋಡ್ ಆಗಿಬಿಟ್ರೆ ಸಾಕಪ್ಪ. ವೀಡಿಯೋ ನಾನು ಕೊಟ್ಟಿರೋ ಪ್ರಕಾರ, ನಾನು ಏನು ತೊಗೊಂಡಿದ್ದೀನಿ ಚಾಲೆಂಜ್ ಪ್ರಕಾರ ಕಂಪ್ಲೀಟ್ ಆಗಿಬಿಟ್ರೆ ಸಾಕಪ್ಪ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ ಗೈಸ್. ನೆನ್ನೆ 100ಗೆ 200% ಟ್ರೈ ಮಾಡಿದ್ದೀನಿ. ಅಲ್ಲಿಂದ ಬಂದು ಕೂಡ ನಾನು ಏನು ಊಟ ತಿಂಡಿ ಏನು ಮಾಡ್ದಂತಾನೆ ಅದಕ್ಕೆ ಅಂತಲೇ ಟೈಮ್ ಇನ್ವೆಸ್ಟ್ ಮಾಡಿದ್ದಾಯಿತು. ಸೊ ಕೊನೆಗೂ ಏನಂತಾರೆ ಅದು ಆಗದೇನೆ ಹೋಯ್ತು, ಬ್ರೇಕ್ ಆಗೋಯ್ತು ಅಂತಲೇ ಹೇಳ್ಬೋದು. ಬ್ರೇಕ್ ಅಂದರೆ ನನ್ನ ಕೆಲಸನ ನಾನು ಪೂರ್ತಿ ಮಾಡ್ಕೊತ ಬಂದೆ, ಬಟ್ ಅದು ಅಪ್ಲೋಡ್ ಆಗೋದೇ ಲೇಟ್ ಆಗಿಬಿಡ್ತು. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಡಿಲೇ ಆಗಿಬಿಡ್ತು, ಲೇಟ್ ಆಗೋಯ್ತು. 12 ಗಂಟೆ ಒಳಗಡೆ ಆಗಬೇಕಿತ್ತು ನನಗೆ, ಅದು 3/4 ಗಂಟೆ 50ರಿಂದ 55 ನಿಮಿಷ, ಹೆಚ್ಚು ಕಡಿಮೆ 1 ಗಂಟೆ ತೊಗೊಂಡ್ಬಿಡ್ತು. 10 ನಿಮಿಷದ ವಿಡಿಯೋಗೆ 1 ಅವರ್ ತೊಗೊಂತು. ಈಗ ರೆಗ್ಯುಲರಾಗೆಲ್ಲ ನಾನು ಮಾಮೂಲಿ ವಿಡಿಯೋ ಹಾಕ್ತಿರ್ತೀನಿ, 20 ಮಿನಿಟ್ಸು 15 ಮಿನಿಟ್ಸ್ 16 ಮಿನಿಟ್ಸ್ ಈ ಥರ ಎಲ್ಲ ವಿಡಿಯೋನ ಹಾಕ್ಕೊತ ಬರ್ತಿದ್ದೆ. ಇದು ಕೂಡ ಹೆಂಗೆ ಇಲ್ಲ ಅಂದ್ರೂ ಒಂದು 25ರಿಂದ 30 ನಿಮಿಷ, ಅರ್ಧ ಗಂಟೆನೂ ತೊಗೋತಿರ್ಲಿಲ್ಲ. ಅಷ್ಟರೊಳಗಡೆ ನನಗೆ ಅಪ್ಲೋಡ್ ಆಗ್ತಾಯಿತ್ತು ವಿಡಿಯೋ. ಯಾವಾಗಲೂ ಕೂಡ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಸೊ ಆ ಥರ ಆಗೋಯ್ತು. ಅರ್ಧ ಗಂಟೆ ಲೇಟಾಗಿ ಅದು ಅಪ್ಲೋಡ್ ಆಯಿತು. 10 ನಿಮಿಷದ ವಿಡಿಯೋ ನನಗೆ ನಿಜ ಬೇಜಾರಾಗೋಯ್ತು. ಈ ಥರ ಆಗೋಯ್ತಲ್ಲ, ಈ ಥರ ಬೇಕಾಗಿರೋ ಟೈಮಲ್ಲಿ ಈ ಥರ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೊಂದು ವ್ಯಾಲ್ಯೂ ಗೊತ್ತಾಯಿತು ಅಂತಲೇ ಹೇಳ್ಬೋದು ಟೈಮ್ದು. ಒಂದೊಂದ್ಸಲ ಸಿಕ್ಕಾಪಟ್ಟೆ ಟೈಮ್ನ ವೇಸ್ಟ್ ಮಾಡ್ತಿರ್ತೀವಿ, ಸಿಕ್ಕಾಪಟ್ಟೆ ಒಂದು ಟೈಮ್ಗೆ ನಾವು ವ್ಯಾಲ್ಯೂನೇ ಕೊಡೋದಿಲ್ಲ. ಇಂಥ ಒಂದು ಕೆಲವೊಂದು ಇಂಪಾರ್ಟೆಂಟ್ ನಮ್ಮದು ಬೇಕಾಗಿರುವಂಥ ಸಿಚುವೇಶನ್ಗಳಲ್ಲಿ ಈ ಥರ ಟೈಮನ್ನು ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿರ್ತೀವೋ ಅಷ್ಟು ಕೂಡ ನಾವು ಬೇಕು ಅಂದ್ರೂ ಆ ಟೈಮ್ ನಮ್ಮ ಮತ್ತೆ ಅಂತೂ ಸಿಗಲ್ಲ, ಕಳೆದೋಗ್ಬಿಡುತ್ತೆ ಅದು. ಅಷ್ಟು ನೆನ್ನೆ ಒಂದೊಂದು ಸೆಕೆಂಡ್ಗೂ ನಾನು ಅಪ್ಲೋಡ್ ಆಯ್ತಾ ಇಲ್ವಾ ಅಂತ ನೋಡಿನೇ ಕೂತ್ಕೊಂಡ್ಬಿಟ್ಟಿದ್ದೀನಿ ಮೊಬೈಲ್ ಮುಂದೆನೇ. ಸೊ ಕೊನೆಗೂ ಅದೇನಾಗಬೇಕು ಅದೇನೇ ಆಗೋಯ್ತು. ಅರ್ಧ ಗಂಟೆ ಲೇಟಾಗಿಯೇ ಅಪ್ಲೋಡ್ ಆಯಿತು. ಸೊ ಆಲ್ರೆಡಿ ಅದು ವಿಡಿಯೋ ಬಂದಿದೆ. ಯಾವುದು ವಿಡಿಯೋ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ತಮ್ಮನ ಮನೆಗೆ ಏನು ಹೊಸ ಮನೆದು ಸ್ವಲ್ಪ ಸೆಲೆಕ್ಷನ್ ಎಲ್ಲ ಮಾಡಬೇಕಿತ್ತು, ಫ್ಲೋರ್ ಸೆಲೆಕ್ಷನು. ಆ ವಿಡಿಯೋನ ನಾನು ಹಾಕಿರುವಂಥದ್ದು. ಸೊ ಯಾರೆಲ್ಲ ಚೆಕ್ಔಟ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಅದನ್ನು ಕೂಡ. ಹಾಗೆಯೇ ಒಂದು ರೀತಿ ಮನೆ ಅಂದ್ರೆ ಒಂಥರ ಖುಷಿ ಅಲ್ವಾ ಎಲ್ಲರಿಗೂ ಅಷ್ಟೇ. ನಮ್ಮದು ಒಂದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಒಂದು ಚಿಕ್ಕ ಗೂಡು ಆಗ್ತಿದೆ ಅಂತಂದಾಗ ಅದರಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಮೂಮೆಂಟ್ಸ್ ಎಲ್ಲ ನಾವು ಸಂಭ್ರಮಿಸ್ತಾ ಇರ್ತೀವಿ. ಅದೇ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಮುಂದೆ ಎಲ್ಲನೂ ಏನೂ ಅಲ್ಲ ಬಿಡಿ. ಅಷ್ಟು ಒಂದು ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ನಮ್ಮದು ಅಮ್ಮರದ್ದು ಮನೆ ಆಗ್ತಿದೆ ಅಂತ ಅಷ್ಟು ಎಂಜಾಯ್ ಮಾಡ್ತಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಹೇಗೋ ಒಟ್ಟಿನಲ್ಲಿ ಒಂದು 3/4 ಭಾಗದಷ್ಟು ಮನೆ ಕೂಡ ಕಂಪ್ಲೀಟಾಗಿ ಆಗ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ಒಂದು 4-5 ಮಂತ್ಸಲ್ಲೆಲ್ಲ ಫುಲ್ಲು ಏನಿರುತ್ತೆ ಗೃಹ ಪ್ರವೇಶಕ್ಕೂ ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ದಿನನೂ ಕೂಡ ಬರಲಿ, ಅವ್ನ ಫ್ಯೂಚರ್ಗೂ ಕೂಡ ಹೀಗೆ ಮುಂದೆ ಒಳ್ಳೇದಾಗ್ತಾ ಇರಲಿ ಅಂತಲೇ ಕೇಳ್ಕೊಳ್ಳೋದು ನಾನು. ಅಷ್ಟೇ ಗೈಸ್, ಆ ಟಾಪಿಕ್ ಬಗ್ಗೆ ಮಾತಾಡಬೇಕಿತ್ತು, ಹಾಗಾಗಿ ನಾನು ಇವತ್ತು ಆ ವಿಡಿಯೋನ ನಾನು ತೊಗೊಂಡು ಮಾತಾಡ್ತಾ ಇರುವಂಥದ್ದು. ನಿಮ್ಮ ಹತ್ರ ಸಾರಿ ಕೂಡ ಕೇಳಬೇಕಿತ್ತು, ಸ್ವಲ್ಪ ಲೇಟಾಗಿ ವಿಡಿಯೋ ಬಂತಲ್ಲ ಅದಕ್ಕೋಸ್ಕರ. ನಾನು ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿದೆ, ಬಟ್ ಟೈಮ್ ಕೈ ಕೊಟ್ಬಿಡ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಸಾರಿ ಕೇಳ್ತಾ ಇದ್ದೀನಿ ನಾನು. ಹಾಗೆಯೇ ಇವತ್ತಿಂದು ವಿಡಿಯೋ ಏನಿರುತ್ತೆ ನಾರ್ಮಲಾಗಿ ಬರ್ತಾ ಹೋಗುತ್ತೆ. ಇನ್ನು ಏನಿದೆ ಇವತ್ತಿಂದು ಸ್ವಲ್ಪ ಹೆಸರುಬೇಳೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅಂದರೆ ಹೆಸರುಬೇಳೆ ಅಂತಂದರೆ ಸ್ವಲ್ಪ ಹೊರಗಡೆ ಎಲ್ಲ ತಿಂತೀವಲ್ಲ ಅಂಗಡಿಗಳಲ್ಲಿ, ಸ್ವಲ್ಪ ರೋಸ್ಟೆಡ್ ಹೆಸರುಬೇಳೆ ಎಲ್ಲ ಬರುತ್ತಲ್ಲ, ಮಕ್ಕಳೆಲ್ಲ ತಿಂತಾರೆ ನೋಡಿ ಇಷ್ಟಪಟ್ಟು. ಹಾಗೆಯೇ ನಮಗೆ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಚೆನ್ನಾಗಿರುತ್ತಲ್ವ, ಆ ಥರ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೈಡ್ಸ್ಗಾಗುತ್ತೆ ಏನಾದ್ರೂ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇದು ಬಂದು ಇವತ್ತೇನೆ ಅಪ್ಲೋಡ್ ಮಾಡ್ತೀನಿ. ತುಂಬ ನೆನ್ನೆ ಥರ ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ನನಗೆ ಹೀಗೆ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಬನ್ನಿ ತಡ ಮಾಡೋದು ಬೇಡ. ಸೊ ಅದನ್ನು ಕೂಡ ನಾವು ಇವಾಗ ಮಾಡೋಣ.
ಯಾಕೋ ಗೊತ್ತಿಲ್ಲ ಇವತ್ತು ಸ್ವಲ್ಪ ಹೆಸರುಬೇಳೆ ತಿನ್ನಬೇಕು ಅಂದರೆ ಹೆಸರುಬೇಳೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದ್ಕೊಂಡೆ. ಇದೆಲ್ಲ ಆಲ್ಮೋಸ್ಟ್ ನಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ ಹೊರಗಡೆ, ಒಂದು 10 ರುಪೀಸ್ಗೆಲ್ಲ ನಮಗೆ ಇದು ಸಿಗುತ್ತೆ ಅಂತ ಅಂದ್ಕೊತೀನಿ. ತುಂಬಾ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಗರ್ಗರಿಯಾಗಿ ಹೆಸರುಬೇಳೆ. ಸೊ ಇದಕ್ಕೆ ನಾನು ಒಂದು ಬೌಲ್ನ ಇಟ್ಕೊಂಡು 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊತಾ ಇದ್ದೀನಿ. 1 ಕಪ್ ಹೆಸರುಬೇಳೆಗೆ ಕೊನೆಯಲ್ಲಿ ನಮಗೆ ಗರ್ಗರಿಯಾಗಿರುವಂಥ 2 ಕಪ್ ಹೆಸರುಬೇಳೆ ಕೂಡ ರೆಡಿ ಆಗುತ್ತೆ. ಹಾಗಾಗಿ ನೀರನ್ನು ಹಾಕ್ಕೊಂಡು ಒಂದು 2-3 ಸಲನೇ ಚೆನ್ನಾಗೆ ತೊಳ್ಕೊಬೇಕಾಗುತ್ತೆ. ಚೆನ್ನಾಗೆ ತೊಳ್ಕೊಂಡಿದ್ದಾದಮೇಲೆ 1 ಅವರಿಂದ ಒಂದು 2 ಅವರ್ ನಾವು ನೀರನ್ನು ಹಾಕಿ ಬಿಟ್ಬಿಡಬೇಕು. ಸೊ ಅದೆಲ್ಲ ಚೆನ್ನಾಗೆ ನೆಂದು ನಮಗೆ ಹರಳಿರುತ್ತೆ. ತುಂಬಾ ಒಂದು ಡಬಲ್ ಸೈಜಲ್ಲಿ ಹರಳಿರುತ್ತೆ. ನೋಡ್ತಿರ್ಬೋದು, ಈ ಥರ ಹರಳಿದರೆ ಸಾಕಾಗತ್ತೆ. ಸೊ ನೆಕ್ಸ್ಟ್ ಇದನ್ನು ನೀರನ್ನೆಲ್ಲ ಶೋಧಿಸ್ಕೊಂಡು ಯಾವುದಾದ್ರೂ ಒಂದು ಅಗಲವಾಗಿರುವಂಥ ಸ್ವಲ್ಪ ಕಾಟನ್ ಬಟ್ಟೆ ಇರುತ್ತಲ್ಲ, ಆದಷ್ಟು ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕು. ಕಾಟನ್ ಬಟ್ಟೆ ಅಂದರೆ ನೀರಿನಂಶ ಎಲ್ಲ ಬೇಗನೆ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಹಾಗಾಗಿ ಕಾಟನ್ ಬಟ್ಟೆಗೆ ಸ್ವಲ್ಪ ಹೆಸರುಬೇಳೆನೆಲ್ಲ ಶೆಲ್ಫ್ ಮೇಲೇ ಹಾಕ್ಕೊತಾ ಇದ್ದೀನಿ. ಅಷ್ಟು ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಸ್ವಲ್ಪ ಬಿಡಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಒಣಗೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಓಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಲಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಎಷ್ಟು ಬಿಡಿಯಾಗಿ ದೂರ ಹಾಕ್ಕೊಂಡಿದ್ದೀನಿ ಅಂತ. ಹಾಗೆ ಡೋರ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ, ಬೇಗನೆ ಸ್ವಲ್ಪ ಒಣಗಿಬಿಡಲಿ ಅಂತ. ಹಾಗೆ ಫ್ಯಾನ್ ಕೂಡ ಆನ್ ಮಾಡಿದ್ದೀನಿ. ಇದೆಲ್ಲ ಮಿನಿಮಮ್ ಅಂದ್ರೂ 1 ಅವರ್ ಆದರೂ ನಮಗೆ ಗಾಳಿನಲ್ಲಿ ಒಣಗಿ ಈ ರೀತಿ ಬಿಡಿಯಾಗೆ ಉದುರುವಾಗೇ ಬರಬೇಕು ಹೆಸರುಬೇಳೆ. ಎಲ್ಲೂ ಕೂಡ ತೇವ ಅನ್ನೋ ಥರ ನಮಗೆ ಹೆಸರುಬೇಳೆ ಕೈಗೆ ಸಿಗಬಾರ್ದು. ಸ್ವಲ್ಪನೂ ನೀರಿನಂಶ ಅನ್ನೋದು ಇರಬಾರ್ದು ಅದರಲ್ಲಿ. ಈ ರೀತಿ ಬಿಡಿಯಾಗಿದ್ದರೆ ನಮಗೆ ಪರ್ಫೆಕ್ಟಾಗಿ ಹೆಸರುಬೇಳೆ ರೆಡಿ ಆಗುತ್ತೆ. ಹಾಗೆ ಎಣ್ಣೆಯಲ್ಲಿ ಹಾಕಿದಾಗಲೂ ಕೂಡ ನಮಗೆ ಅದು ಚಿಟಪಟ ಅಂತ ಆರಬಾರ್ದು. ಹಾಗಾಗಿ ನೋಡ್ತಿರ್ಬೋದು, ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನು ಯಾವ ಜಾಲರಿ ತೊಗೊಂಡಿದ್ದೀನೋ ಈ ಥರ ಫಿಲ್ಟರ್ ಮಾಡೋ ಜಾಲರಿನ, ಸೇಮ್ ಅದು ಮುಳುಗುವಷ್ಟಕ್ಕೆ ಮಾತ್ರ ನಾವು ಯಾವುದಾದ್ರೂ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆನ ಹಾಕಿಟ್ಕೊಬೇಕು. ತುಂಬ ಅಗಲವಾದ ಬಾಣಲಿ ಏನಾದರೂ ಇಟ್ಕೊಂಡು ನಾವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಾಗ ಏನಾಗುತ್ತೆ, ಈ ಫಿಲ್ಟರ್ ಮಾಡೋ ಜಾಲರಿ ಏನಾಗುತ್ತೆ, ಮುಳುಗ್ಬಿಡುತ್ತೆ. ಹೆಸರುಬೇಳೆ ಎಲ್ಲ ಎಣ್ಣೆ ಒಳಗಡೆ ಹೋಗ್ಬಿಡುತ್ತೆ ಡೈರೆಕ್ಟು. ಹಾಗಾಗಿ ಜಾಲರಿ ಯಾವ ಸೈಜಲ್ಲಿ ಇರುತ್ತೋ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾವು ಪಾತ್ರೆನ ಇಟ್ಕೋಬೇಕಾಗತ್ತೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡು. ಇಲ್ಲಿ ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಈ ಥರ ಕಾಯ್ದಿರುವ ಟೈಮಲ್ಲಿ ನಾವು ಏನು ಮಾಡಬೇಕಂತೆ, ಸ್ವಲ್ಪನೇ ಜಾಲರಿಗೆ ನಾವು ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮುಳುಗಿಸಿ ಮೇಲೆ ಎತ್ತಾ ಇರಬೇಕು. ಆ ರೀತಿ ಆದಾಗ ಎಲ್ಲ ಹೆಸರುಬೇಳೆಗೂ ಎಣ್ಣೆ ಅನ್ನೋದು ಹೋಗುತ್ತೆ. ಆವಾಗ ಬೇಗನೆ ಎಣ್ಣೆಯಲ್ಲಿ ಹೆಸರುಬೇಳೆನ ಕರ್ಕೊಬೋದು. ಸುಮಾರು ಇದನ್ನು 1 ನಿಮಿಷದಿಂದ 1-2 ನಿಮಿಷ ತನಕನಾದ್ರೂ ಎಣ್ಣೆನಲ್ಲೇ ಬೇಯಿಸಬೇಕಾಗತ್ತೆ. ತುಂಬಾ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಏನಿರುತ್ತೆ ಹಸಿದೆಲ್ಲ ಹೋಗಿ ಸ್ವಲ್ಪ ನಾವು ಜಾಲರಿನ ಈ ರೀತಿ ಶೇಕ್ ಮಾಡಿದಾಗ ಅದು ಸೌಂಡ್ ಬರುತ್ತೆ. ಆ ಥರ ಆಗೋ ತನಕ ನಾವು ಹೆಸರುಬೇಳೆನ ಎಣ್ಣೆನಲ್ಲೇ ಬೇಯಿಸಬೇಕಾಗತ್ತೆ. ಹಾಗೆಯೇ ಸ್ಟಾರ್ಟಿಂಗು ತುಂಬಾ ನೊರೆ ಬರುತ್ತೆ ಹೆಸರುಬೇಳೆ ಮೇಲೆ. ಆಮೇಲೆ ಏನಾಗುತ್ತೆ, ನೊರೆ ಅನ್ನೋದು ಕಂಪ್ಲೀಟಾಗಿ ನಿಂತೋಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಎಣ್ಣೆಯಿಂದ ಈಚೆ ತೊಗೊಂಡ್ಬಿಡ್ಬೇಕು. ಹಾಗೆಯೇ ಯಾವುದಾದ್ರೂ ಒಂದು ಅಗಲವಾಗಿರುವಂಥ ಪಾತ್ರೆಗೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕ್ಕೊತಾ ಬರಬೇಕು. ನಾನಿಲ್ಲಿ ಸುಮಾರು ಒಂದು 4-5 ಬ್ಯಾಚನ್ನ ಈ ರೀತಿ ನಾನು ಮಾಡಿಕೊಂಡೆ ನಿಧಾನವಾಗೇ. ನೋಡ್ತಿರ್ಬೋದು, ಸೇಮ್ ಟು ಸೇಮ್ ನಾವು ಬೇಕ್ರಿನಲ್ಲೆಲ್ಲ ತಿಂತೀವಲ್ಲ ಅದೇ ರೀತಿನೇ ಇತ್ತು ಹೆಸರುಬೇಳೆ. ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಇನ್ನು ಇದ್ರ ಮೇಲ್ಗಡೆ ಇರುವಂಥ ಎಣ್ಣೆನೆಲ್ಲ ನಾನು ಆಲ್ಮೋಸ್ಟ್ ಟಿಶ್ಯೂ ಪೇಪರ್ನಲ್ಲೇ ತೆಗೆದುಬಿಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ತುಂಬಾ ಗರ್ಗರಿಯಾಗಿ ಹೆಸರುಬೇಳೆ ಮನೆಯಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು. ಓಕೆ ಗೈಸ್, ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.